ಇನ್ನು ಮಂಡ್ಯದಲ್ಲಿ ಆಗಿರುವಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ನೋಡಿ, ದೇಶದ ಧ್ವಜ ಬಿಟ್ಟು ಭಗವದ್ ಧ್ವಜವನ್ನು ಹಾರಿಸಿದ್ದು ಸರಿಯಲ್ಲ. ನಿಯಮಾನುಸಾರ ಇಂಥ ನಡವಳಿಕೆಗೆ ಅವಕಾಶ ಇರೋದಿಲ್ಲ ಅಂತ ಮಂಡ್ಯ ಧ್ವಜ ಗಲಾಟೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಇವತ್ತು ಕಾರ್ಯಕ್ರಮ ಇತ್ತು. ಆ ಸಮಾವೇಶದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಸಮಾವೇಶ ಆದ ನಂತರ ದೇಶದ ಧ್ವಜ ಬಿಟ್ಟು ಭಗವದ್ ಧ್ವಜವನ್ನು ಹಾರಿಸಿದ್ದು ಸರಿಯಲ್ಲ ಅಂತೇಳಿ, ನಿಯಮಾನುಸಾರ ಇಂಥ ನಡವಳಿಕೆಗೆ ಅವಕಾಶ ಇರೋದಿಲ್ಲ ಅಂಥೇಳಿ ಮಂಡ್ಯದ ಬಗ್ಗೆ, ಅಂದರೆ ಮಂಡ್ಯದಲ್ಲಿ ಆಗ್ತಾ ಇರುವಂಥ ಗಲಾಟೆಯ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಬಂದು ಅದನ್ನು ಕೆಳಗಿಳಿಸಿದ್ರು. ಇದ್ದಕ್ಕಿದ್ದಾಗೆ ಆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ತದನಂತರ ಈ ರೀತಿಯಾಗಿ ಗಲಾಟೆ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಫೆಬ್ರವರಿ 9ಕ್ಕೆ ಮಂಡ್ಯ ಕೂಡ ಬಂದಿರುತ್ತೆ. ಸೊ ಇದೆಲ್ಲ ಆಗೋದಕ್ಕೆ ಕಾರಣ ಏನು? ಸರಿಯಾದ ರೀತಿಯಲ್ಲಿ ಕಾನೂನು ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ, ಅಂದರೆ ದೇಶದ ಧ್ವಜವನ್ನು ಬಿಟ್ಟು ಭಗವದ್ ಧ್ವಜವನ್ನು ಹಾರಿಸಿದ್ದು ಸರಿಯಲ್ಲ ಅಂಥೇಳಿ. ನೋಡಪ್ಪ, ಮಂಡ್ಯದ ಜಿಲ್ಲೆಯಲ್ಲಿ ಒಂದು ಕಡೆ ಇದ್ರ ಬಾವುಟ ಹಾರಿಸೋದು ಮತ್ತು ಭಾರತ ದೇಶದ ಬಾವುಟ ಹಾರಿಸೋದು ಮತ್ತು ಇದನ್ನು ಹಾರಿಸ್ಬಿಟ್ಟಿದ್ರೆ ಭಗವದ್ ಜೆಂಡ ಹಾರಿಸ್ಬಿಟ್ಟಿದ್ರೆ ಅದು ಸರಿ ಇಲ್ಲ ಮಾಡಿ ಹೇಳಿದ್ದೀನಿ. ಅದ್ರ ಬದಲು ನಮ್ಮ ದೇಶದ ಬಾವುಟ ಹಾರಿಸಿ ಅಂತೇಳಿ. ನೋಡಪ್ಪ, ಮಂಡ್ಯದ ಜಿಲ್ಲೆಯಲ್ಲಿ ಒಂದು ಕಡೆ ಇದ್ರ ಬಾವುಟ ಹಾರಿಸೋದು ಮತ್ತು ಭಾರತ ದೇಶದ ಬಾವುಟ ಹಾರಿಸೋದು ಮತ್ತು ಇದನ್ನು ಹಾರಿಸ್ಬಿಟ್ಟಿದ್ರೆ ಭಗವದ್ ಜೆಂಡ ಹಾರಿಸ್ಬಿಟ್ಟಿದ್ರೆ ಅದು ಸರಿ ಇಲ್ಲ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.